ಹಾಯ್ ಎವ್ರಿವನ್. ನಾನಿವತ್ತು ಗಿರಿನಗರಲ್ಲಿರೋ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ 16 ದಿನಗಳ ಪೂರ್ಣಫಲ ಸಮರ್ಪಣೆ ಮಾಡಲಿಕ್ಕೆ ಬಂದಿದ್ದೀನಿ. ಇಲ್ಲಿ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಗೆ ಸಂಕಲ್ಪ ಮಾಡಿ ತೆಂಗಿನಕಾಯಿ ಕಟ್ಟಿ 16 ದಿನಗಳ ವ್ರತ ಮಾಡಿದ್ರೆ 48 ದಿನಗಳಲ್ಲಿ ತಮ್ಮ ಕೋರಿಕೆ ಅಥವಾ ಕಾರ್ಯ ಏನೇ ಇದ್ದರೂ ಈಡೇರುತ್ತೆ ಎಂದು ಇಲ್ಲಿನ ನಂಬಿಕೆ. ಈ ದೇವಸ್ಥಾನಕ್ಕೆ ನೀವು ಮೆಟ್ರೋಲ್ ಬರೋದಾದರೆ ದೀಪಾಂಜಲಿ ನಗರ್ ಮೆಟ್ರೋ ಸ್ಟೇಷನಿಗೆ ಬಂದು ಅಲ್ಲಿಂದ ಆಟೋಲ್ ಬರ್ಬೋದು. ದೇವಸ್ಥಾನದ ಆಚೆ ಕೌಂಟರಲ್ಲಿ 150 ರೂಪಾಯಿ ಕೊಟ್ಟು ತೆಂಗಿನಕಾಯಿ ತಗೊಂಡ್ರೆ ರೆಸಿಪ್ಟು, ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಯವ್ರ ಫೋಟೋ ಮತ್ತು ಕೈಗೆ ಕಟ್ಟೋ ದಾರ ಕೊಡ್ತಾರೆ. ನೆಕ್ಸ್ಟು ಒಳಗಡೆ ಒಂದು ಕೌಂಟರಲ್ಲಿ ತೆಂಗಿನಕಾಯಿ ಮೇಲೆ ಒಂದು ನಂಬರು ಮತ್ತು ತೆಂಗಿನಕಾಯಿ ಯಾವ ದಿನ ಬಿಚ್ಚಬೇಕು ಅಂತ ಡೇಟು ಹಾಗೂ ತೆಂಗಿನಕಾಯಿ ಎಲ್ಲಿ ಕಟ್ಟಬೇಕು ಅಂತ ಇಂಗ್ಲೀಷ್ನಲ್ಲಿ ಒಂದು ಆಲ್ಫಾಬೆಟ್ ಬರೆದು ಕೊಡ್ತಾರೆ. ಅಲ್ಲಿಂದ ಒಳಗಡೆ ಬಂದರೆ ಒಂದು ಹಾಲಲ್ಲಿ ಕೂರಿಸಿ ಶ್ಲೋಕ ಮಂತ್ರ ಹೇಳ್ಕೊಡ್ತಾರೆ. ನಾವಲ್ಲಿ ನಮ್ಮ ಕೋರಿಕೆ ಏನಿದೆ ಅಂತ ಸಂಕಲ್ಪ ಮಾಡ್ಕೊಬೇಕು. ಆದಮೇಲೆ 16 ಸುತ್ತು ಪ್ರದಕ್ಷಿಣೆ ಹಾಕಿ ಕಾಯಿ ಮೇಲೆ ಬರ್ತಿರೋ ಆಲ್ಫಾಬೆಟ್ ಇರೋ ಜಾಗದಲ್ಲಿ ಹೋಗಿ ಕಾಯಿ ಕಟ್ಟಿ ಅಕ್ಷತೆ ಹಾಕಬೇಕು. ಪೂರ್ಣಫಲ ಸಮರ್ಪಣೆಗೆ ನಿಯಮಗಳೇನಿದೆ ಅಂದರೆ 16 ದಿನಗಳಲ್ಲಿ 4 ದಿನ ಕಾರ್ಯಸಿದ್ಧಿ ಸ್ವಾಮಿಗೆ 16 ಪ್ರದಕ್ಷಿಣೆ ಹಾಕಬೇಕು. ಕಾರ್ಯಸಿದ್ಧಿ ಹನುಮನ್ ಮಂತ್ರವನ್ನು 108 ಸಾರಿ ಪ್ರತಿದಿನ ತಪ್ಪದೆ ಪಠಿಸಬೇಕು. ದೀಕ್ಷಾ ಸಮಯದಲ್ಲಿ ಮಾಂಸ ಅಥವಾ ಮದ್ಯ ಸೇವನೆ ಮಾಡಬಾರ್ದು. 16ನೇ ದಿನ ಕಾಯಿ ಬಿಚ್ಚಿ ಮನೆಯಲ್ಲೇ ಸ್ವೀಟ್ ಏನಾದರೂ ಮಾಡಿ ಸ್ವಾಮಿಗೆ ಮನೆಯಲ್ಲೇ ನೈವೇದ್ಯ ಮಾಡಬೇಕು. ಆದಮೇಲೆ ಮನೆಯವರು ಫ್ರೆಂಡ್ಸು ಯಾರಿಗಾದ್ರೂ ಪ್ರಸಾದ ಕೊಡ್ಬೋದು. ಇನ್ ಕೇಸ್ ನೀವು 16ನೇ ದಿನ ಬೇರೆ ಏನೋ ರೀಸನ್ನಿಂದ ಬರೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಪರವಾಗಿ ಅಲ್ಲಿನ ಪುರೋಹಿತರೆ ಪೂರ್ಣಫಲವನ್ನು ಸಮರ್ಪಣೆ ಮಾಡ್ತಾರೆ. ಪೂರ್ಣಫಲ ಸಮರ್ಪಣೆಗೆ ಸಮಯ ಏನಿದೆ ಅಂದರೆ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ. ದರ್ಶನ ಮಾಡಲಿಕ್ಕೆ ಟೈಮ್ ಏನಿದೆ ಅಂದರೆ ಬೆಳಿಗ್ಗೆ 6:30ಯಿಂದ ಮಧ್ಯಾಹ್ನ 1 ಗಂಟೆವರೆಗೂ, ಸಂಜೆ 5:30ಯಿಂದ ರಾತ್ರಿ 9 ಗಂಟೆವರೆಗೂ. ಈ ದೇವಾಲಯದ ಬಗ್ಗೆ ಹೇಳಬೇಕಂದ್ರೆ ಕಾರ್ಯಸಿದ್ಧಿ ಎಂಬ ಹೆಸರೇ ಸೂಚಿಸುವಂತೆ ಪ್ರಾರ್ಥಿಸುವ ಭಕ್ತರ ಕಾರ್ಯ ಅಥವಾ ಕೋರಿಕೆ ಈಡೇರುತ್ತೆ ಎಂದು ನಂಬಲಾಗಿದೆ. ಈ ದೇವಾಲಯವು ಬಹಳ ಹಿಂದಿನ ಇತಿಹಾಸವನ್ನು ಹೊಂದಿದ್ದು, ಕೆಲವು ಮೂಲಗಳ ಪ್ರಕಾರ 16ನೇ ಶತಮಾನದಲ್ಲಿ ಮರಾಠ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ. ನಂತರ ಮೈಸೂರಿನ ಅವಧೂತ ದತ್ತ ಪೀಠದ ಸಂಸ್ಥಾಪಕರಾಗಿದ್ದ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಯವರು 1981ರಲ್ಲಿ ನವೀಕರಿಸಿ ಪುನಃ ಪ್ರತಿಷ್ಠಾಪಿಸಿದರು. ಇಲ್ಲಿನ ಹನುಮಂತನ ವಿಗ್ರಹ ಸುಮಾರು 200 ಟನ್ಗಳಷ್ಟು ತೂಕ ಇದ್ದು ಏಕಶಿಲೆಯಲ್ಲಿ ನಿರ್ಮಿಸಲಾಗಿದೆ. ಈ ಭವ್ಯವಾದ ವಿಗ್ರಹವನ್ನು 18 ಶಿಲ್ಪಿಗಳು ಸುಮಾರು 10 ತಿಂಗಳಲ್ಲಿ ಕೆತ್ತಿದ್ದಾರೆ. ಈ ದೇವಾಲಯದ ಗೋಪುರವು ಚಿನ್ನದ ಲೇಪಿತ ಕಲಶವನ್ನು ಹೊಂದಿದೆ ಹಾಗೂ ಗೋಡೆಗಳ ಮೇಲೆ ಹನುಮಂತ ಹಾಗೂ ರಾಮನ ಕಥೆಗಳನ್ನು ಚಿತ್ರಿಸಲಾಗಿದೆ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ತಮ್ಮ ಕೋರಿಕೆ ಈಡೇರಲು ತೆಂಗಿನಕಾಯಿ ಕಟ್ಟೋಗ್ತಾರೆ. ಈ ವಿಡಿಯೋ ನೋಡ್ತಿರೋರು ಯಾರಾದರೂ ತೆಂಗಿನಕಾಯಿ ಕಟ್ಟಿದರೆ ಅವ್ರ ಕೋರಿಕೆ ಬೇಗ ಈಡೇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.